ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಂದಗೋಕುಲ ಸೀರಿಯಲಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಮೀನಾ ಹಾಗೆಯೇ ಅವರ ಅತ್ತೆ ಗಿರಿಜಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಹಾಗೆ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಸುದರ್ಶನ ತುಂಬ ಚೆನ್ನಾಗಿ ಆಯ್ತಲ್ವಾ ಅಂತ ಅಂದ್ಬಿಟ್ಟು, ಹೌದು ಹಾಗೆಯೇ ಅತ್ತೆ ನಂಗೆ ಮನಸ್ಸಿನ ಭಾರ ಇವಾಗ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಹಾಗಾಗಿ ಗಿರಿಜಾ ಇದ್ದವಳು, ನೀನಿನ್ಮೆ ಪ್ರಿಯಾ ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೋಬೇಡ ಮೀನಾ, ಅದನ್ನು ಈ ಕಡೆ ಬಿಟ್ಬಿಡು ಅಂತ ಹೇಳಿ, ಆವಾಗ ಮೀನಾ ಇದ್ದವಳು, ಯಾಕತ್ತೆ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತ ಅಂತ ಹೇಳ್ತಾಳೆ. ತಪ್ಪಂತ ಅಲ್ಲ ಕಣೆ, ಅವಳು ಯಾವಾಗಲೂ ಹಾಗೆ ಅಲ್ವಾ, ಸೊ ಅದಕ್ಕೋಸ್ಕರ ನೀನು ಯಾಕೆ ನಿನ್ನ ಮನಸ್ಸು ನೆಮ್ಮದಿ ಹಾಳು ಮಾಡ್ಕೊತೀಯ ಅಂತ ಹೇಳಿ ಅವಳು ಕೂಡ ಹೇಳ್ಕೊಂಡು ಹಾಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ನಂತರ ಅದೇ ಜಾಗಕ್ಕೆ ಮತ್ತೆ ಅಮೂಲ್ಯ ಕೂಡ ಬರ್ತಾಳೆ. ಅತ್ತೆ ಹಾಗೆ ಅಕ್ಕ ಅಂತ ಹೇಳಿ ಮಾತಾಡಿಸ್ಕೊಂಡು, ಅವಾಗ ಏನೇ ಅಮ್ಮು ನೀನು ಇಲ್ಲಿ ಅಂತ ಅಂದಾಗ, ಸೊ ಹಾಗೆ ನನಗೆ ಇವತ್ತು ಕ್ಲಾಸಸ್ ಇರಲಿಲ್ಲ, ಹಾಗಾಗಿ ಬೇಗ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ಏನು ಎಡವಟ್ ಆಯಿತು ಗೊತ್ತಾ, ನಾನು ಟ್ಯೂಷನ್ ಹೋಗಿದ್ನಲ್ವ, ಅಲ್ಲಿಗೆ ವಲ್ಲಭ ಕೂಡ ಬಂದಿದ್ದ ಅಂತ ಅಂದಾಗ ಅವಾಗ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಏನು ವಲ್ಲಭ ಬಂದಿದ್ನಾ, ಏನಾಯ್ತೆ ಗೊತ್ತಾಗ್ಬಿಡ್ತಾ ಇಲ್ಲ ವಿಷಯ ಅಂತ ಅಂದಾಗ, ಇಲ್ಲ ಅತ್ತೆ ಗೊತ್ತಾಗಲಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಮೊದಲು ಆರ್ಡರ್ ಇಸ್ಕೊಳಕ್ಕಂತ ಹೋದ್ನ, ಆಮೇಲೆ ಮತ್ತೆ ಯೋಚನೆ ಮಾಡಿದೆ ಹತ್ತು ಸಲ, ಆಮೇಲೆ ಒಳಗಡೆ ಬಂದು ಬರೀ ಕೈನ ಮಾತ್ರ ಹೊರಗಡೆ ಹಾಕ್ಬಿಟ್ಟು ಆರ್ಡರ್ನ ಇಸ್ಕೊಂಡೆ ಅಷ್ಟೇ, ಸಿಂಪಲ್ಲಾಗಿ ಅದನ್ನ ಸಾಲ್ವ್ ಮಾಡ್ಕೊಂಡೆ ಅಂತ ಅಂದಾಗ, ಹೌದಾ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಅಂದಾಗ, ಈ ಥರ ತುಂಬ ಹೋಗ್ಲಬೇಡಿ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾಳೆ. ನಂತರ ಅಮೂಲ್ಯ ಇದ್ದೋಳು, ಅದಕ್ಕೆ ಅತ್ತೆ ನನಗೆ ಈ ಥರ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ, ವಲ್ಲಭನ ಹತ್ರ ಈ ವಿಷಯ ಮುಚ್ಚಿಟ್ಟಿರೋದು ಹಾಗೆ ಮಾವನ ಹತ್ರ ಮುಚ್ಚಿಟ್ಟಿರೋದು ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಅತ್ತೆ, ಬಟ್ ಏನು ಮಾಡೋದು, ವಲ್ಲಭ ಪಡೋಂತಹ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಅತ್ತೆ ಇವತ್ತು ನೀವು ವಿಷಯ ಮಾಮನ ಹತ್ರ ಇವತ್ತು ಮಾತಾಡಿ ಅಂತ ಅಂದಾಗ, ಸರಿ ಆಯಿತು ಬನ್ನಿ ಮನೆಗೆ ಹೋಗೋಣ, ನಿಮ್ಮ ಮಾವ ಹೇಗಾದ್ರು ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ರಿಯ ತಗೊಂಡು ಹೋಗ್ತಿಲ್ಲಲ್ವ ಊಟನ, ಬಂದಿರ್ತಾರೆ ಫ್ರೀಯಾಗಿರ್ತಾರೆ, ಸೊ ಇವತ್ತು ಹೇಳ್ಬಿಡ್ತೀನಿ ಅಂತ ಹೇಳಿ ಮನೆಗೆ ಬರ್ತಾರೆ. ಬಟ್ ಅಷ್ಟರಲ್ಲಿ ಪ್ರಿಯಾ ಎಡವಟ್ಟು ಮಾಡಿರ್ತಾಳೆ. ಅಂದರೆ ಆ ಒಂದು ವಿಷಯನ ಆಲ್ರೆಡಿ ನಂದನ್ಗೆ ಹೇಳಿರ್ತಾಳೆ ಪ್ರಿಯಾ. ಸೊ ಹಾಗಾಗಿ ನಂದಕುಮಾರ್ ಅವರು ತುಂಬಾ ಸಿಟ್ಟಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ನಂತರ ಮನೆಗೆ ಬಂದಿದ್ದ ತಕ್ಷಣ, ರೀ ನಾನು ನಿಮ್ಗೆ ಏನೋ ಒಂದು ವಿಷಯ ಹೇಳಬೇಕು ಗೊತ್ತಾ ಅಂತ ಹೇಳ್ತಾರೆ, ಮಾತನ್ನ ಶುರು ಮಾಡ್ತಾಳೆ. ಅಂದರೆ ಅಮೂಲ್ಯ ಒಂದು ಟ್ಯೂಷನ್ನ ಮಾಡ್ತಿರುವಂತಹ ವಿಚಾರನ ಅವಳು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಬಟ್ ನಂದಕುಮಾರ್ಗೆ ಆಲ್ರೆಡಿ ವಿಷಯ ಗೊತ್ತಿರೋದ್ರಿಂದ, ನಾನು ಬೆನ್ನಿಂದ ಇನ್ನೂ ಏನೆಲ್ಲ ನಡೆಸ್ತಾ ಇದ್ದೀರಾ ಗಿರ್ಜಾ ನೀವು ಮನೇಲಿ ಕೂತ್ಕೊಂಡು, ಯಾಕೆ ಇವಳು ಹೋಮ್ ಟ್ಯೂಷನ್ ಮಾಡಬೇಕಾಗಿತ್ತು, ಮನೇಲಿ ಬೇಡ ಅಂತ ಹೇಳಿದ ತಕ್ಷಣ ಅಲ್ಲೋಗಿ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ, ಹೆಂಗೆ ಈ ವಿಷಯ ಗೊತ್ತಾಯಿತು ಅಂತ ಅಂದ್ಬಿಟ್ಟು. ಬಟ್ ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಇಲ್ಲ ರೀ ನಾನು ನಿಮಗೆ ನಿನ್ನೆನೇ ಈ ವಿಷಯನ ಹೇಳೋಣ ಅಂತ ಬಂದೆ, ನಿಮ್ಮಿಂದ ಮುಚ್ಚಿಡಬೇಕು ಅಂತ ಅಮೂಲ್ಯಂಗೆ ಆಗಲಿ ನಮಗೆ ಆಗಲಿ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ನಾನು ನಿನ್ನೆ ನಿಮಗೆ ಹೇಳೋಕ್ಕೆ ಅಂತ ಬಂದಾಗ ನೀವು ಯಾವುದೋ ಒಂದು ಆರ್ಡ್ರ್ ಸಿಕ್ತು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ, ಹಾಗಾಗಿ ನಾನು ಹೇಳಲಿಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ಅದೆಲ್ಲ ಬೇಕಾಗಿಲ್ಲ, ಹೇಳಬೇಕು ನಂಗಿದ್ರೆ ಹೇಗಿದ್ರು ಮಾಡ್ಬೋದು, ನಾನು ಈ ಮನೇಲಿ ಏನು ಹೇಳ್ತೀನೋ ಅದೇ ಒಂದು ವಿಚಾರ ನಡಿಬೇಕು ಅಂತ ನಿನಗೂ ಗೊತ್ತು ತಾನೆ, ನೀನು ಯಾಕೆ ಇವಾಗ ಇವ್ರ ಜೊತೆ ಸೇರಿಬಿಟ್ಟು ಅಧಿಕ ಪ್ರಸಂಗತನ ಮಾಡ್ತಾ ಇದೆಯಾ, ನಾನು ಒಂದು ಸಲ ಈ ಮನೇಲಿ ಏನಾದ್ರು ಬೇಡ ಅಂತ ಹೇಳಿದೆ, ಆ ವಿಷಯ ಬೇಡ ಅಷ್ಟೇ, ಅದನ್ನು ಬಿಟ್ಟಾಕ್ಬಿಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವಳಿಗೂ ಕೂಡ ಕೋಪ ಬರುತ್ತೆ, ಬೇಜಾರಾಗ್ತಾಳೆ ಸ್ವಲ್ಪ. ನಂತರ ಅಲ್ಲಿಗೆ ಮಧ್ಯ ಮೀನಾ ಮಾತಾಡ್ತಾಳೆ, ಇಲ್ಲ ಮಾವ ಆಗಲ್ಲ, ಇವಾಗ ಅಮೂಲ್ಯಂಗೆ ಕ್ಲಾಸಸ್ ಎಲ್ಲ ಕಡಿಮೆ ಇರುತ್ತೆ ಅಲ್ವಾ, ಸೊ ಫ್ರೀ ಇರ್ತಾಳಲ್ವ, ಹಾಗಾಗಿ ಅವಳು ಕೂಡ ವಲ್ಲಭಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ಲು. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಕೂಡ ಹೋಮ್ ಟ್ಯೂಷನ್ ಮಾಡೋದಕ್ಕೆ ಟೀಚರ್ನ ಹುಡುಕ್ತಾ ಇದ್ರು, ಹಾಗಾಗಿ ನಾನೇ ಹೇಳಿದೆ ಅಂತ ಅಂದಾಗ, ಇದೆಲ್ಲ ಬೇಕಿತ್ತಾ ಮೀನಾ ನಿನಗೆ, ಸುಮ್ಮನೆ ಇದ್ದರೆ ಆಗಲ್ವಾ, ಸೊ ನೀನಂತೂ ತುಂಬಾ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬೇಡ ಈ ಮನೇಲಿ ಅಂತ ಹೇಳಿ ಹೇಳ್ತಾನೆ. ಹಾಗೆ ನಾನು ನಿನ್ನನ್ನು ಮನೆ ತುಂಬಿಸ್ಕೊಂಡೆ, ನೀನು ಕಿರಿ ಸೊಸೆ ಆದರೂ ಕೂಡ ಹಿರಿ ಸೊಸೆ ಪಟ್ಟನ ಕೊಟ್ಟಿದ್ದೆ, ನಿನ್ನ ಎಷ್ಟು ಪ್ರೀತಿಯಿಂದ ಎಷ್ಟು ನಂಬಿಕೆಯಿಂದ ನೋಡ್ಕೊಂಡಿದ್ದೆ, ಬಟ್ ನಿನಗೆ ಅದು ಯಾವುದೂ ಕೂಡ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಬೈತಾನೆ. ಹಾಗೆಯೇ ನೀನು ಈ ಮನೆಗೆ ಬಂದಮೇಲೆ ಎಲ್ರಿಗೂ ಕೂಡ ಅದು ಸ್ವಲ್ಪ ಅತಿರೇಕ ಜಾಸ್ತಿನೇ ಆಗಿದೆ, ಈ ಮನೇಲಿ ಹೇಳೋ ಕೇಳೋರು ಯಾರೂ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ, ಈ ಮನೇಲಿ ನೆಮ್ಮದಿನೇ ಇಲ್ಲ ನೀನು ಬಂದಿದ್ದಕ್ಕಿಂತ ಅಂತ ಹೇಳಿ ನಂದಕುಮಾರ್ ಹೇಳ್ತಾನೆ. ಆವಾಗ ಮೀನಂಗೆ ತುಂಬಾ ಬೇಜಾರಾಗಿ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೈದ್ಬಿಟ್ಟು ನಂದಕುಮಾರ್ ಹೋಗ್ತಾನೆ. ನಂತರ ಮೀನಾ ಇದ್ದೋಳು ಕೇಶವನ ತಪ್ಕೊಂಡು, ಏನೋ ಕೇಶವ ಮಾವ ಹೇಳಿದ ಸತ್ಯನ, ನನ್ನಿಂದ ಈ ಮನೇಲಿ ನೆಮ್ಮದಿ ಇಲ್ವಾ ಅಂತ ಹೇಳಿ ತುಂಬ ಬೇಜಾರಾಗಿ ಅಳ್ತಾ ಇರ್ತಾಳೆ. ನಂತರ ಕೇಶವ ಹಾಗೆಯೇ ಗಿರ್ಜಾ ಕೂಡ ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಅವಳು ತುಂಬಾ ಬೇಜಾರಾಗಿ ರೂಮಿಗೆ ಹೊರಟೋಗ್ತಾಳೆ. ನಂತರ ಕೇಶವ ಕೂಡ ರೂಮಿಗೆ ಹೋಗ್ಬಿಟ್ಟು, ಸಮಾಧಾನ ಮಾಡ್ಕೊಳ್ಳಿ ಮೀನಾ ಅಂತ ಅಂದಾಗ, ಅಲ್ಲ ಕಣೋ, ನಾನು ಇಷ್ಟು ದಿನ ಮಾವ ನನ್ನನ್ನು ತುಂಬ ಚೆನ್ನಾಗಿ ನಂಬಿದ್ದಾರೆ, ನಾನು ಅವ್ರ ನಂಬಿಕೆನ ಗಳಿಸ್ಕೊಂಡಿದ್ದೀನಿ, ಅವ್ರು ನನ್ನ ಹತ್ರ ಚೆನ್ನಾಗಿದ್ದಾರೆ, ನನ್ನ ಮೇಲೆ ಏನೋ ಒಂದು ಭಾವನೆ ಇದೆ ಅವರಿಗೆ, ಅಂದರೆ ಸೊಸೆಯನ್ನು ಮಗಳು ಥರ ನೋಡ್ಕೊತಿದ್ದಾರೆ ಅಂತ ಏನೇನೋ ಅಂದ್ಕೊಂಡಿದ್ನಲ್ಲೋ, ಬಟ್ ಇವತ್ತು ಮಾವ ನೋಡಿದರೆ ನನ್ನಿಂದನೇ ಈ ಮನೆಯೆಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿ ಕೇಳಿಬಿಟ್ರಲ್ಲೋ, ಏನೋ ಇದೆಲ್ಲ ಅಂತ ಹೇಳಿ ತುಂಬಾ ಅಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಅಂದರೆ ಅಳ್ತಾ ಇರ್ತಾಳೆ. ಬಟ್ ಕೇಶವ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಆಗ್ತಾ ಇರಲ್ಲ. ಬಟ್ ಆದರೂ ಕೇಶವ ಹೇಳ್ತಾ ಇರ್ತಾನೆ, ಈ ಮನೆ ಆ್ಯಕ್ಚುಲಿ ಇವತ್ತಿಷ್ಟು ಖುಷಿಯಾಗಿರೋದಕ್ಕೆ ನೀನೇ ಕಾರಣ ಮೀನಾ, ನಿನ್ನಂಥ ಮಗಳನ್ನ ಪಡೆದಿರೋಕ್ಕೆ ಈ ಮನೆ, ಹಾಗೆ ನಿನ್ನಂಥ ಹೆಂಡತಿನ ಪಡೆದಿರೋಕ್ಕೆ ನಾನು ಕೂಡ ತುಂಬಾ ಅದೃಷ್ಟ ಮಾಡಿದ್ದೀನಿ. ಬಟ್ ಏನು ಮಾಡೋದು, ಅಲ್ಲಿ ಎಲ್ಲರಿಗೂ ಕೂಡ ಪರಿಸ್ಥಿತಿ ಒಂದೇ ಥರ ಇರಲ್ಲಲ್ವ, ಹಾಗಾಗಿ ಅರ್ಥ ಮಾಡ್ಕೊಂಡು ಇನ್ನೂ ಸುಮ್ಮನೆ ಆಗ್ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ನಂತರ ಇನ್ನೊಂದು ಕಡೆ ರೂಮಲ್ಲಿ
ಅಮೂಲ್ಯ ಹಾಗೆ ವಲ್ಲಭ ಇಬ್ಬರು ಕೂಡ ಕೂತಿರ್ತಾರೆ. ಹಾಗೆ ಅಮೂಲ್ಯ ವಲ್ಲಭಂಗೆ ಹೇಳ್ತಾ ಇರ್ತಾರೆ, ನನಗೆ ಗೊತ್ತು ಇವಾಗ ನಿನ್ನ ಬೈಬೇಕು ಅಂತ ಅನಿಸ್ತಾ ಇದೆ ಅಲ್ವಾ, ಬೈದ್ಬಿಡು, ಬೈದು ನೀನು ಕೂಡ ಸಮಾಧಾನ ಮಾಡ್ಕೊ. ಬಟ್ ಆದರೆ ನನಗೆ ಬೇಜಾರಾಗ್ತಿರೋದು ಏನು ಗೊತ್ತಾ, ನನ್ನ ವಿಷಯಕ್ಕೆ ಪಾಪ ಮೀನಾಕಂಗೆ ಮಾವ ಬೈದ್ಬಿಟ್ರಲ್ವ, ಅವ್ರು ಎಷ್ಟು ಅಳ್ತಾ ಇದ್ದಾರೆ ಗೊತ್ತಾ, ಅದಕ್ಕೆ ನನಗೆ ಇನ್ನೂ ತುಂಬ ಬೇಜಾರಾಗ್ತಿದೆ ಕಣೋ, ಬೈ ನೀನು ಕೂಡ ಇವಾಗ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ವಲ್ಲಭ ಇದ್ದನು, ನೋಡು ಈ ಮನೇಲಿ ಅಪ್ಪ ಏನು ಹೇಳ್ತಾರೋ ಅದೇ ಫಸ್ಟಿಂದನೇ ಹಿಡ್ಕೊಂಬಂದಿರೋದು. ಬಟ್ ನೀನು ಪಾಪ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ಯಾ, ನನಗೆ ಅರ್ಥ ಆಗುತ್ತೆ ಅದು, ಬಟ್ ಅವ್ರು ಬೇಡ ಅಂತ ಹೇಳಿದರು ಅಲ್ವಾ. ಸೊ ಇವಾಗ ನೀನು ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡಿದ್ಯಾ ಅಲ್ವಾ, ನೀನು ಒಳ್ಳೆಯದು, ತಪ್ಪೇನಿಲ್ಲ, ನೀನು ಮಾಡಿರೋ ಕೆಲಸದಲ್ಲೂ ಕೂಡ ತಪ್ಪೇನಿಲ್ಲ. ಬಟ್ ಈ ಮನೆ ಪರಿಸ್ಥಿತಿ ಫಸ್ಟಿಂದನೂ ಬಂದಿರೋದು ಹಾಗೆ ಕರಿಬೇಕು. ಬಟ್ ನೀನು ಅದನ್ನು ಕ್ರಾಸ್ ಮಾಡಿದ್ಯಾ ಅಂತೇಳಿ ಅಪ್ಪಂಗೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ, ಅದಕ್ಕೆ ಬೈದಿದ್ದು ನನಗೂ ಕೂಡ ಬೇಜಾರಾಯಿತು. ಬಟ್ ಏನು ಮಾಡೋದು, ಅಪ್ಪ ಸಿಟ್ಟಲ್ಲಿದ್ದಾಗ ಆ ಥರ ಹೇಳೋದು ಕಾಮನ್ ಅಲ್ವಾ, ಅದನ್ನು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಈ ಮನೇಲಿ. ಬಟ್ ನಿನ್ನ ನೋಡಿದರೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ಮುಂಚೆ ಒಂದು ಅಂದರೆ ರೀಲ್ಸ್ ಎಲ್ಲ ನೋಡ್ತೀವಿ ಅಲ್ವಾ, ಅದರ ಒಂದು ಕೋತಿ ಬರುತ್ತೆ, ಆ ಕೋತಿನೂ ಅಷ್ಟೇ ಎಲ್ಲರಿಗೂ ಕೂಡ ಒಳ್ಳೆಯದೇ ಮಾಡ್ತಾ ಇರುತ್ತೆ. ಬಟ್ ಎಲ್ಲರ ದೃಷ್ಟಿಲೂ ಆ ಕೋತಿ ಕೆಟ್ಟದಾಗ್ಬಿಡುತ್ತೆ. ಬಟ್ ಅದು ನೋಡೋದಕ್ಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡಿರುತ್ತೆ, ಬಟ್ ನೀನು ಚೂಡಿದಾರ್ ಹಾಕ್ಕೊಂಡಿದ್ಯಾ, ಅಷ್ಟೇ ವ್ಯತ್ಯಾಸ ನೋಡು ಅಂತ ಹೇಳಿದಾಗ ಅವಳು ಇನ್ನೂ ಅಳ್ತಾ ಇರ್ತಾಳೆ. ಆಮೇಲೆ ಕರಿಬೇಕು, ನಾನು ಕಾಮಿಡಿ ಹೇಳಿದ್ದು ನೀನು ನಗಲಿ ಅಂತ, ಇನ್ನೂ ಹಳ್ಳಿ ಅಂತ ಅಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸಮಾಧಾನ ಮಾಡ್ತಾನೆ. ಸರಿ ಆಯಿತು ಹೋಗಿ ಮಲ್ಕೊ ಅಂತೇಳಿ, ಸರಿ ನಾನು ಚಾಪೆ ಹಾಸ್ಕೊಡ್ಬೇಕಾ ಅಂತ ಹೇಳಿ ಹಾಸ್ಕೊಡೋಕೆ ಹೋದಾಗ ಇಬ್ಬರು ತಲೆಗೆ ಡಿಕ್ಕಿ ಹೊಡ್ಕೊತಾರೆ. ಸೊ ಮತ್ತು ನೆಕ್ಸ್ಟು ಹಾಗೆಯೇ ಕಿಚನ್ನಲ್ಲಿ ಬಂದುಬಿಟ್ಟು ಮೀನಾ ಹಾಗೆ ಅಮೂಲ್ಯ ನಂತರ ಗಿರ್ಜಾ ಮೂವರು ಕೂಡ ಮಾತಾಡ್ತಾ ಇರ್ತಾರೆ. ಆವಾಗ ಇಬ್ಬರು ಸೇರಿಬಿಟ್ಟು ಅಂದರೆ ಅಮೂಲ್ಯ ಎದ್ದೋಳು ಹೇಳ್ತಾಳೆ, ಅಕ್ಕ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಾನೇ ಅಲ್ವಾ, ನಾನೇ ಹೋಗ್ಬಿಟ್ಟು ಮಾವನ ಹತ್ರ ಮಾತಾಡ್ತೀನಿ, ಇದಕ್ಕೆಲ್ಲ ನಾನೇ ಕಾರಣ, ನೀವು ಮೀನಕ್ಕಂಗೆ ಬೈಬೇಡಿ ಅಂತ ಹೋಗಿ ಹೇಳ್ತೀನಿ ಅಂತ ಹೇಳ್ತಾಳೆ. ಬೇಡ ಅಮ್ಮ ಅದೆಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ಗಿರಿಜಾ ಎದ್ದಳು ಕೂಡ, ಹೌದು ಅಮ್ಮ ಅದೆಲ್ಲ ಎಡವಟ್ಟು ಮಾಡ್ಕೋಬೇಡ ನೀನು, ನಿಮ್ಮ ಮಾವ ತುಂಬ ಕೋಪದಲ್ಲಿದ್ದಾರೆ ಗೊತ್ತಲ್ವ ಅವ್ರು ಹೇಗೆ ಅಂತ ಹೇಳಿ, ಅವ್ರ ಹತ್ರ ಏನೂ ಮಾತಾಡೋದು ಬೇಡ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾಳೆ. ನಂತರ ಹಾಗೆಯೇ ಮೀನಾ ಮತ್ತು ಅಮೂಲ್ಯ ಮಾತಾಡುವಾಗ ಗಿರಿಜಾ ಕೂಡ ಕೋಪನ ಹೊರಗಡೆ ಹಾಕ್ತಾ ಇರ್ತಾಳೆ. ಆವಾಗ ಅಮೂಲ್ಯ ಹಾಗೆಯೇ ಮೀನಾ ಇಬ್ಬರು ಕೂಡ ನಗ್ತಾ ಇರ್ತಾರೆ. ನಿಮಗೆ ನಗು ಬರ್ತಿದೆಯಾ, ನನಗೆ ಇಲ್ಲಿ ಸಿಟ್ಟು ಬರ್ತಾ ಇದೆ ಅಂತೇಳಿ ಹೇಳ್ತಾ ಇರ್ತಾಳೆ. ಹಾಗೆಯೇ ಮೀನಾ ಕೇಳ್ತಾಳೆ, ಅಲ್ಲ ಅತ್ತೆ ನಮಗೆ ಈ ವಿಷಯ ಗೊತ್ತಿದ್ದು ನನಗೆ ನಿಮಗೆ ಅಮೂಲ್ಯಂಗೆ ಬಿಟ್ಟರೆ ಪ್ರಿಯಾಕಂಗೆ ತಾನೆ, ಅದೇಗೆ ಮಾವಂಗೆ ಸಡನ್ನಾಗಿ ಈ ವಿಷಯ ಗೊತ್ತಾಗ್ಬಿಡುತ್ತೆ ಅಂದರೆ ಅಂತ ಕೇಳಿದಾಗ ಹಾಗೆಯೇ ಗಿರಿಜಾ ಇದ್ದಳು ಹೇಳ್ತಾಳೆ, ನಿಮ್ಮ ಮಾವಂಗೆ ಹೆಂಗೆ ತಾನೇ ಗೊತ್ತಾಗ್ಬಿಡುತ್ತಾ, ಯಾರಾದ್ರು ಹೇಳಿದ್ರೆ ತಾನೇ ಗೊತ್ತಾಗಬೇಕು, ಇನ್ಯಾರು ಹೇಳಿರ್ತಾರೆ, ಇದ್ದಾಳಲ್ಲ ಪ್ರಿಯಾ ಅವಳೇ ಹೇಳಿರ್ತಾಳೆ ಬಿಡು ಅಂತ ಹೇಳಿ ಅಂದಾಗ, ಪ್ರಿಯಾ ಅಕ್ಕನ ಅಂದಾಗ, ಹೌದು ನಾವು ಮೂವರು ಹೇಳಿಲ್ಲ ಅಂದರೆ ಇನ್ನೇ ಗೊತ್ತಾಗಕ್ಕೆ ಸಾಧ್ಯ, ಅವಳೇ ಹೇಳಿದಾಳೆ ಮಧ್ಯಾಹ್ನ ನಿಮ್ಮ ಮಾವ ಬಂದಾಗ ಅಂತ ಹೇಳಿದಾಗ ಮೀನಾ ಹಾಗೆಯೇ ಅಮೂಲ್ಯಂಗೆ ಕೋಪ ಬರುತ್ತೆ. ಆಗ ಅವ್ರು ಹೇಳ್ತಾರೆ, ಇಷ್ಟು ದಿನ ಅಂತೂ ಸುಮ್ಮನೆ ಇದ್ವಿ ಅತ್ತೆ, ಬಟ್ ಇನ್ಮೇಲೆ ಹಾಗೆ ಆಗೋದಿಲ್ಲ, ಅವ್ರನ್ನ ಹಾಗೆ ಬಿಟ್ಟರೆ ಬೇಕು ಅಂತ ನಮ್ಮ ವಿಷಯಕ್ಕೆ ಬರ್ತಾ ಇರ್ತಾರೆ, ನಾವೇನು ಅಂತ ಅವರಿಗೊಂದು ಗತಿ ತೋರಿಸಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.